ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಈ ಒಂದು ವಿಡಿಯೋ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಲ್ಲ ತಾನೆ? ಹಾಗಿದ್ರೆ ಈಗ ಬನ್ನಿ. ಈಗ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಬರ್ತದೆ ತಾನೆ? ಬಂದುಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಸಿಂಪಲ್. ಈ 2025ರಲ್ಲಿ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಈಗಾಗಲೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ, ಈ 2025ರಲ್ಲಿ ನಾವು ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಯಾವ ರೀತಿ ಆಗೋದು, ಮತ್ತು ಅದ್ರ ಜೊತೆ ಈಗಾಗಲೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ನೀವು ಒಬ್ಬ ಅಂದರೆ 2025ರಲ್ಲಿ ಸಕ್ಸಸ್ಫುಲ್ ಆಗಿ ಯಾವ ರೀತಿ ದೊಡ್ಡ ಯೂಟ್ಯೂಬರ್ಸ್ ಆಗಿ ಬೆಳಿಬೇಕು, ಮತ್ತು ಅದ್ರ ಜೊತೆಗೆ ಇನ್ನು ಮುಂದೆ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಅವ್ರಿಗೂ ಕೂಡ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಈ 2025ರಲ್ಲಿ ಯಾವ ರೀತಿ ನಾವು ಸಕ್ಸಸ್ಫುಲ್ ಒಬ್ಬ ದೊಡ್ಡ ಯೂಟ್ಯೂಬರ್ಸ್ ಆಗೋದಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ್ಯಕ್ಚುಲಿ ಮೊದಲಿಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ, ಅವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಾನು ಅವಾಗ ಯಾರೂ ಏನೂ ಇಲ್ಲ ಇತ್ತು ಅವಾಗ. ಇವಾಗ ಕಾಂಪಿಟೇಷನ್ ತುಂಬ ಆಗಿದೆ. ಈ ಕಾಂಪಿಟೇಷನ್ ನಡುವೆ ಎದ್ದು ನಿಲ್ಲಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ರಿಪ್ಸನ್ ಯಾರು ಮಾಡ್ತಾರೆ ಪ್ಲೀಸ್ ಕಲ್ಸನ್ ಬೈಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ಲ ಬಟನ್ ಟನ್ ಕ್ಲಿಕ್ ಮಾಡ್ಕೊಳ್ಳಿದ್ದ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆಲ್ಲರಿಗೂ ಹೇಳ್ಬೇಕಾರೆ, ಈ 2025ರಲ್ಲಿ ನಾವು ಸಕ್ಸಸ್ಫುಲ್ ಒಬ್ಬ ಯೂಟ್ಯೂಬರ್ ಆಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಆ್ಯಕ್ಚುಲಿ ಬಂದುಬಿಟ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಮೇನ್ ಇಂಪಾರ್ಟೆಂಟ್ ಈಗಿನ ದಿನಮಾನದಲ್ಲಿ ಅಂದರೆ, ಮೊದಲಿಗೆ ಸ್ಟಾರ್ಟಿಗೆ ಯಾವ ರೀತಿ ಇತ್ತಂದರೆ ನಾವು ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ನಾನು ಅವಾಗ ಆ್ಯಕ್ಚುಲಿ ಆವಾಗ ಅಷ್ಟು ಯೂಟ್ಯೂಬರ್ಸ್ ಏನು ಇರಲಿಲ್ಲ, ಜಾಸ್ತಿ ಯೂಟ್ಯೂಬರ್ಸ್ ಇರಲಿಲ್ಲ ಆವಾಗ. ಆವಾಗ ನೀವು ಯಾವುದೋ ಟಾಪಿಕ್ ಸರ್ಚ್ ಮಾಡಿದ ತಕ್ಷಣ ಒಂದು 100, 200, 1000 ವೀಡಿಯೋ ಬರ್ಬೋದು. ಅದ್ರ ಮೇಲ್ಗಡೆ ವೀಡಿಯೋ ಇಲ್ಲ, ಅಷ್ಟು ಕ್ರಿಯೇಟರ್ಸ್ ಇಲ್ಲ ಆವಾಗ. ಕ್ರಿಯೇಟರ್ಸ್ ಕಡಿಮೆ ಆವಾಗ, ಯೂಟ್ಯೂಬ್ ಕ್ರಿಯೇಟರ್ಸ್ ಜಾಸ್ತಿ ಇಲ್ಲ. ನಾನು ಬಂದಾಗ ಜಾಸ್ತಿ ಅಂದರೆ ನಮ್ಮ ಕನ್ನಡದಲ್ಲಿ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಇದ್ದರು, ಆವಾಗ ಜಾಸ್ತಿ ಇಲ್ಲ. ಆದ್ರೆ ಬಟ್ ಇವಾಗ ಯೂಟ್ಯೂಬ್ನಲ್ಲಿ ವೀಡಿಯೋಸು ಜಾಸ್ತಿ ಇದೆ, ವೀಡಿಯೋ ಡಬಲು ಕ್ರಿಯೇಟರ್ ಜಾಸ್ತಿ ಜನ ಆಗಿದ್ದಾರೆ, ಕ್ರಿಯೇಟರ್ ಜಾಸ್ತಿ ಆಗಿದ್ದಾರೆ. ಈಗ ವೀಡಿಯೋನೂ ಅಷ್ಟು ಜನ ಇದ್ದಾರೆ, ವೀಡಿಯೋ ಕ್ರಿಯೇಟರ್ಸ್ ಅಂದರೆ ಕ್ರಿಯೇಟರ್ಸ್ನೂ ಜಾಸ್ತಿ ಇದೆ. ಈಗಿನ ದಿನಮಾನದಲ್ಲಿ ಕಾಂಪಿಟೇಷನ್ ತುಂಬ ನಡೀತಿದೆ ಯೂಟ್ಯೂಬ್ನಲ್ಲಿ ಆ್ಯಕ್ಚುಲಿ ಯಾಕಂದರೆ ಯೂಟ್ಯೂಬ್ನಲ್ಲಿ 100ಕ್ಕೆ 1% ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದರೆ ಈಗ 1000 ಜನದಲ್ಲಿ ಒಬ್ಬರ ಸಕ್ಸಸ್ ಆಗಿ ನಿಲ್ತಾರೆ ಯೂಟ್ಯೂಬ್ನಲ್ಲಿ. ಆ ರೀತಿ ಇದೆ ಯೂಟ್ಯೂಬ್ ಈಗಿನ ದಿನಕ್ಕೆ ಆ್ಯಕ್ಚುಲಿ ಆವಾಗ ನಾವೆಲ್ಲ ಬಂದಾಗ ಏನೂ ಎಷ್ಟು ಏನಿರಲಿಲ್ಲ, ಕೇರ್ ಅಂದರೆ ಅಷ್ಟು ಜನ ಏನು ಬರ್ತಿರ್ಕಿಲ್ಲ. ಆವಾಗ ಏನೋ ಒಂದು ಸರ್ಚ್ ಮಾಡಿದ್ರೆ ಟಾಪಿಕ್ ನಮ್ಮ ಕನ್ನಡದಲ್ಲೇ ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬೇಕಾದ್ರೆ ನಮ್ಮ ಕನ್ನಡ ಟಾಪಿಕ್ ಮೇಲೆ ಸರ್ಚ್ ಮಾಡಿದ ತಕ್ಷಣ ಆವಾಗ ವೀಡಿಯೋ ಬರ್ತಿರ್ಕಿಲ್ಲ. ಈಗ ಎಲ್ಲ ವೀಡಿಯೋ ಬರ್ತಿದೆ ಕನ್ನಡದಲ್ಲಿ, ಅದು ನಮ್ಮ ಹೆಮ್ಮೆ. ಆದ್ರೆ ಬಟ್ ಅವಾಗ ಏನೂ ಇರಲಿಲ್ಲ, ಆದ್ರೆ ಬಟ್ ಇವಾಗ ಎಲ್ಲ ಬರ್ತಿದೆ. ಅದರ ತಕ್ಕಂತೆ ಈಗ ಕಾಂಪಿಟೇಷನ್ ನಡೀತಿದೆ. ಈ ಕಾಂಪಿಟೇಷನ್ ನಡುವೆ, ಇಷ್ಟು ಜನಗಳ ನಡುವೆ ನಾವು ಎದ್ದು ನಿಲ್ಲೋದು ಯಾವ ರೀತಿ, ನಮ್ಮ ಚಾನಲ್ ನಾವು ಸಕ್ಸಸ್ಫುಲ್ಲಾಗಿ ಗ್ರೋ ಮಾಡ್ಕೊಂಡು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಯಾವ ರೀತಿ ನಾವು, ಅದು ಮೇನ್ ಇಂಪಾರ್ಟೆಂಟ್. ಇದಕ್ಕೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಕಂಟೆಂಟ್ ಮೇನ್ ಇಂಪಾರ್ಟೆಂಟ್ ಅಂತ. ನೀವು ಕಂಟೆಂಟ್ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಕಂಟೆಂಟ್ ಹಂಗೆ ಮಾಡಿದರೆ ಹಿಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ, ಅದು ಏನೂ ಮ್ಯಾಟ್ರ್ ಅಲ್ಲ. ನಾನು ನಿಮ್ಗೆ ಹೇಳ್ಬೇಕ್ರೆ, ನೀವು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬರ್ಸ್ ಆಗಿ ನಿಲ್ಬೇಕು. ಈ 1000 ಜನದಲ್ಲಿ ನೀವು ಒಬ್ಬರು ಎದ್ದು ನಿಲ್ಲಬೇಕು. ಈ 1000 ಜನನ್ನು ಹಿಂದಾಕಿ ನೀವು ಮುಂದುಗಡೆ ಬರಬೇಕು. ಮುಂದೆ ಬರ್ಬೇಕಾದ್ರೆ ಏನು ಮಾಡ್ಬೇಕು? ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ತೀನಿ ಏನು ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ಏನೂ ಮಾಡೋಂಗಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಟೆಂಟ್ ಯಾವುದೇ ಒಂದು ಕಂಟೆಂಟ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟು, ಅದ್ರ ತಕ್ಕಂತೆ ಮೇನ್ ಇಂಪಾರ್ಟೆಂಟ್ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕಪ್ಪ ಅಂದರೆ ನಾನು ನಿಮಗೆಲ್ಲ ಸಜೆಷನ್ ಮಾಡೋದು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ, ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ವೀಡಿಯೋ ಕ್ವಾಲಿಟಿ, ವಾಯ್ಸ್ ಕ್ವಾಲಿಟಿ ಅನ್ನೋದು ಈ ಎರಡು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಕ್ಚುಲಿ ಈಗ ನೀವು ಸ್ಟಾರ್ಟಿಂಗೇ ನಾನು ವೀಡಿಯೋ ನೋಡಿದ್ರೆ, ಸ್ಟಾರ್ಟಿಂಗ್ ಒಂದು ನಿಮಗೆ ವೀಡಿಯೋ ನೋಡಿದೆ, ಅದು ಇಂಟ್ರೆಸ್ಟ್ ಆಗಲಿಲ್ಲ. ಆದ್ರೆ ಬಟ್ ಈಗ ನೋಡೋದಕ್ಕೆ ಇಂಟ್ರೆಸ್ಟ್. ಯಾಕಂದರೆ ಈಗಿನ ದಿನಮಾನದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲಿಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ನೀವು ಹಳೆ ವೀಡಿಯೋ ನಾನು ಆ್ಯಕ್ಚುಲಿ ನಾನು ನಿಮಗೆ ಹಳೆ ವೀಡಿಯೋ ಹಾಕ್ತೀನಿ, ನೀವು ನೋಡ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದಾರಲ್ಲ ಈ ಒಂದು ಹಳೆ ವೀಡಿಯೋ, ಆವಾಗ ನನ್ನ ಹತ್ರ ಒಂದು ಸರಿಯಾಗಿ ಒಂದು ಫೋನ್ ಇತ್ತು, ಜಸ್ಟ್ ಆ ಫೋನ್ ಮೂಲಕ ವೀಡಿಯೋ ಮಾಡ್ತಿದ್ದೆ. ಆವಾಗ ಕ್ವಾಲಿಟಿ ಮ್ಯಾಟ್ರ್ ಅಲ್ಲ, ಆವಾಗ ಏನು ಕ್ವಾಲಿಟಿ ಮ್ಯಾಟ್ರ್ ಅಲ್ಲ. ವೀಡಿಯೋ ಕ್ವಾಲಿಟಿ ಹೆಂಗೆ ಇರಲಿ, ವ್ಯೂಸ್ ಬರ್ತಿತ್ತು ಆವಾಗ. ಯಾಕಂದರೆ ಆವಾಗ ಮೇನ್ ಇಂಪಾರ್ಟೆಂಟ್ ವೀಡಿಯೋಸ್ ಸಿಗೋದು ಅಂದರೆ, ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಸಿಗೋದೇ ದೊಡ್ಡ ವಿಷಯ, ದೊಡ್ಡ ಸಾಧನೆ ಅದು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಸಿಗೋದೆ. ಆದ್ರೆ ಬಟ್ ಇವಾಗ ಯೂಟ್ಯೂಬ್ನಲ್ಲಿ ಹಲವಾರು ವೀಡಿಯೋ ಸಿಗುತ್ತೆ, ಆದ್ರೆ ಬಟ್ ಕ್ವಾಲಿಟಿ ಅನ್ನೋದು ಮೇಂಟೈನ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಕ್ವಾಲಿಟಿ ಆಗಿದ್ರೆ ನೀವು ಅನ್ಬೋದು, ಬ್ರದರ್ ಕ್ವಾಲಿಟಿ ಅಂದರೆ ನಾವು ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡೋದು? ಕ್ವಾಲಿಟಿ ಮಾಡ್ಬೇಕಾದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಒಂದು ಕ್ಯಾಮ್ರಾ ತೊಗೋಷ್ಟು ದುಡ್ಡಿಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ ನಾನು ನಿಮಗೆ, ನೀವು ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಂದ್ರೆ, ಈಗ ನಾನು ಹೆಂಗೆ ಈ ರೀತಿ ನನ್ನ ಕ್ವಾಲಿಟಿ ವೀಡಿಯೋ ಈ ರೀತಿ ಸೆಟಪ್ಪು ಕ್ವಾಲಿಟಿ ಬರ್ತದೆ, ಇದಕ್ಕೆಲ್ಲ ನಾನು ಕೂಡ ಖರ್ಚು ಮಾಡಿದೆ. ಇಲ್ಲಿಂದ ಯೂಟ್ಯೂಬ್ನಿಂದ ಖರ್ಚು ಮಾಡಿದೆ, ಯೂಟ್ಯೂಬ್ ಪೇಮೆಂಟಿಂದ ಖರ್ಚು ಮಾಡಿದೆ. ಆದರೆ ಬಟ್ ಹೇಳ್ತೇನೆ ನಾನು ಎಲ್ಲರಿಗೂ ನಿಮ್ಗೆ ಹೇಳ್ಬೇಕಾರೆ, ನನ್ನ ಹತ್ತಿರ ಕೂಡ ಇಲ್ಲಿವರೆಗೂ ಕೂಡ ಒಂದು ಕ್ಯಾಮ್ರಾ ಇಲ್ಲ. ಆದರೆ ಬಟ್ ಮೊಬೈಲಿಂದನೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಮೊಬೈಲಿಂದ ಅಂದರೆ ನೀವೆಲ್ಲರೂ ಅನ್ಕೊಂಡಿರ್ತಾರೆ, ಬ್ರದರ್ ನನ್ನ ಹತ್ರ ಐಫೋನಿಂದ ವೀಡಿಯೋ ಮಾಡ್ತೇನೆ ಅಂತ. ಐಫೋನಿಂದ ವೀಡಿಯೋ ಮಾಡಲ್ಲ ಆ್ಯಕ್ಚುಲಿ. ನಾನು ನಿಮಗೆ ತೋರಿಸ್ಬೇಕಾರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಐಫೋನಿಂದ ವೀಡಿಯೋ ಮಾಡಲ್ಲ ನಾನು. ವೀಡಿಯೋ ಇದರಿಂದ ಮಾಡ್ತೀನಿ, OnePlus ಇದರಿಂದ ಮಾಡ್ತೀನಿ. ನೀವು ನೋಡ್ಕೊಳ್ಬೋದು, ಕಾಣ್ತಲ್ಲ ನಾನು ನಿಮಗೆ ನೋಡಿ ಫ್ರೆಂಡ್, ನಿಮಗೆ ಇಲ್ಲಿ ಕಾಣ್ತೀನಿ ನೋಡಿ, ಇದರಲ್ಲಿ ಕಾಣ್ತೀನಿ ನೋಡಿ
ಎದರಲ್ಲಿ ವೀಡಿಯೋ ಮಾಡ್ತೀನಿ, ಫೋನ್ ಮೂಲಕ ವೀಡಿಯೋ ಮಾಡ್ತೀನಿ. ನಾನು ಐಫೋನ್ ಮೂಲಕ ಜಾಸ್ತಿ ವೀಡಿಯೋ ಮಾಡಲ್ಲ, ಯಾಕಂದ್ರೆ ಐಫೋನಲ್ಲಿ ಇಲ್ಲಿ ಜಾಸ್ತಿ ಕ್ಲಿಯರಿಟಿ ಆಗೋಲ್ಲ, ವೀಡಿಯೋ ನನ್ನ ಮಾರಿ ಎಲ್ಲ ಬ್ಲ್ಯಾಕ್ ತೋರಿಸುತ್ತೆ. ಈ ರೂಮಲ್ಲಿ ಸೆಟಪ್ ಆಗೋಲ್ಲ ಅದು. ಈಗ ನೀವು ನೋಡ್ತಾ ಇದ್ದಾರಲ್ಲ ನೋಡಿ, ಇದು ಎದರಲ್ಲಿ ಮೂಲಕ OnePlus ಮೂಲಕ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಒಳ್ಳೆ ಒಂದು ಬಜೆಟಲ್ಲಿ ನೀವು ಐ ಕ್ವಾಲಿಟಿ ಮಾಡ್ಕೊಳ್ಬೋದು, ಐ ಸೆಟಪ್ ರೂಮ್ ಮಾಡ್ಕೊಳ್ಬೋದು. ಅದೇ ಅವ್ರದ್ದು ಅಂತ ನಾನು ನಮಗೆ ಹೇಳ್ತೇನೆ. ತುಂಬ ಸಿಂಪಲಾಗಿ ಹೇಳ್ಬೇಕಾರೆ ಏನೂ ಇಲ್ಲ. ನೀವೇನು ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನೋಡಿ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಜಸ್ಟ್ ಮೊಬೈಲ್ ಫೋನ್. ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನನ್ನ ಹತ್ರ ಒಂದು OnePlus ಇದೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಯಾಕಂದರೆ ನಿಮ್ಮ ಹತ್ರ ಕ್ಯಾಮ್ರಾ ತೊಗೊಟ್ಟು ಕೆಪಾಸಿಟಿ ಆಗೋಲ್ಲ ನಮ್ಮ ಹತ್ರ, ನಮ್ಮ ನ್ಯೂ ಯೂಟ್ಯೂಬಿಗೆ ಕ್ರಿಯೇಟರ್ಸ್. ಯಾಕಂದ್ರೆ ನನಗೆ ಆಗಲ್ಲ, ನಿಮಗೂ ಕೂಡ ಆಗಲ್ಲ ಆ್ಯಕ್ಚುಲಿ. ಈಗ ಯಾಕಂದರೆ ಈಗಿನ ದಿನದಲ್ಲಿ ದುಡ್ಡು ನಮಗೆ ಅಷ್ಟು ಇಷ್ಟು ಇದೆ ಬೇಕು. ದುಡ್ಡು ಅನ್ನೋದು ಮೇನ್ ಇಂಪಾರ್ಟೆಂಟು. ಕ್ವಾಲಿಟಿ ತೊಗೋಬೇಕಾದ್ರೆ ಒಂದು ಒಳ್ಳೆ ಕ್ಯಾಮ್ರಾ ತೊಗೋಬೇಕು. ಕ್ಯಾಮ್ರಾ ಅಂದರೆ 1 ಲಕ್ಷ 2 ಲಕ್ಷವರೆಗೆ ಕ್ಯಾಮ್ರಾ ರೇಟ್ ಇರುತ್ತೆ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ನಾವು ಮೊಬೈಲಿಂದನೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಮೊಬೈಲಿಂದ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್. ಈ OnePlusನಿಂದನೇ ಈಗ ನೀವು ಮಾಡ್ತಾರೆ, ಈ ರೀತಿ ನೀವು ಕೂಡ ನಿಮ್ಮ ವೀಡಿಯೋ ಕ್ವಾಲಿಟಿ ಮಾಡ್ಕೊಳ್ಬೇಕು. ಅದೇ ಅವ್ರತಂದ್ರೆ ತುಂಬ ಸಿಂಪಲ್. ಏನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಮೊಬೈಲ್ ಏನಿದೆಯಲ್ಲ ಆ ಮೊಬೈಲು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಲೈಟ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ಲೈಟ್ ಅಂದರೆ ಈ ಥರ ಈ ಬ್ರದರ್ ನಮ್ಮ ಹತ್ರ ರಿಂಗ್ ಲೈಟ್ ತೊಗೊಟ್ಟು ಕೆಪಾಸಿಟಿ ಆಗೋಲ್ಲ. ಏನು ಮಾಡೋದು ರಿಂಗ್ ಲೈಟ್ ತೊಗೊಟ್ಟು ಕೆಪಾಸಿಟಿ ಇಲ್ಲ. ಏನು ಮಾಡೋದು? ಈಗ ನಾನು ನಿಮ್ಮ ಮುಂದೆ ಒಂದು ವೀಡಿಯೋ ಆಗ್ತಾ ಇರ್ತೀನಿ ನೋಡ್ಕೊಳ್ಳಿ. ಇದು ಕೂಡ ನಾನು ಹೊರಗಡೆ ಶೂಟ್ ಮಾಡಿದ್ದೀನಿ. ಇದು ಕೂಡ ಮೊಬೈಲಿಂದ. ಅದ್ರ ಬಟ್ ಈ ಒಂದು ವೀಡಿಯೋ ಕ್ವಾಲಿಟಿ ಯಾವ ರೀತಿ ಬರ್ತಾಯಿದೆ ನೀವು ನೋಡ್ತಾ ಇದ್ದಾರಲ್ಲ, ಯಾವ ರೀತಿ ಬರ್ತಾಯಿದೆ ಕ್ವಾಲಿಟಿ, ಅದು ನೋಡೋದಕ್ಕೆ ಯಾವ ರೀತಿ ಬರ್ತಾಯಿದೆ ಕ್ವಾಲಿಟಿ ಬೆಸ್ಟ್. ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ ಹೆಂಗೆ ಬರ್ತಾಯಿದ್ದಲ್ಲ ಆ ರೀತಿ ನೋಡಿ. ಈಗ ನೀವು ವೀಡಿಯೋ ನೋಡ್ತಾ ಇರಲ್ಲ, ನೋಡ್ಕೊಳ್ಬೋದು ಯಾವ ರೀತಿ ಕ್ವಾಲಿಟಿ ಬರ್ತದೆ. ಅದು ಮೊಬೈಲಿಂದ ಶೂಟ್ ಮಾಡಿದ್ದು, ನಾನು ಏನು ಶೂಟ್ ಮಾಡಿಲ್ಲ. ಮೊದಲಿಗೆ ನನ್ನ ಕ್ವಾಲಿಟಿ ಬರಲ್ಲ, ಈಗ ಕ್ವಾಲಿಟಿ ಬರ್ತಾಯಿದೆ. ನೀವು ನೋಡಿದ್ರಲ್ಲ ವೀಡಿಯೋ ಯಾವ ರೀತಿ ಕ್ವಾಲಿಟಿ ಬರ್ತಾಯಿದೆ. ಮೊದಲು ವೀಡಿಯೋ ಕ್ವಾಲಿಟಿ ಬರಲ್ಲ, ಈಗ ಯಾವ ರೀತಿ ಕ್ವಾಲಿಟಿ ಬರುತ್ತದೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಕ್ವಾಲಿಟಿ ಬರ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಒಂದು ಲೈಟರ್ಸ್ ಇರಬೇಕು. ಲೈಟ್ ಅಂದರೆ ಜಾಸ್ತಿ ಫೋಕಸ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ಲೈಟ್ ಅಂದರೆ ನನ್ನ ಹತ್ರ ಲೈಟ್ ಇಲ್ಲ ಬ್ರದರ್ ತೊಗೋದಕ್ಕೆ ಆಗಲ್ಲ. ನೀವು ಅದನ್ನ ಎಷ್ಟು ಕಷ್ಟ ಖರ್ಚು ಮಾಡೋಕೋಗ್ಬಿಡಿ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರೂ ದಯವಿಟ್ಟು ಅಷ್ಟು ನಿಮ್ಮ ಹತ್ರ ದುಡ್ಡಿಲ್ಲ. ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹತ್ರ ಅಷ್ಟು ದುಡ್ಡು ಬರಲ್ಲ. ಯಾಕಂದರೆ ಮನೆಯಲ್ಲೇ ಗೊತ್ತಿಲ್ಲದೇ ವೀಡಿಯೋ ಮಾಡ್ತಾಯಿರ್ತೀವಿ. ಆ್ಯಕ್ಚುಲಿ ಬಂದ್ಬಿಟ್ಟು ನೀವೇನು ಮಾಡಿ, ತುಂಬ ಸಿಂಪಲ್, ಏನು ಮಾಡಬೇಡಿ. ಹೊರಗಡೆ ಔಟ್ಸೈಡ್ ವೀಡಿಯೋ ಶೂಟ್ ಮಾಡ್ಕೊಳ್ಳಿ. ಔಟ್ಸೈಡ್ ವೀಡಿಯೋ ಶೂಟ್ ಮಾಡಿದ್ರೆ ಏನುತ್ತೆ, ಸೂರ್ಯನ ಬೆಳಕಿರುತ್ತೆ. ಆ ಬೆಳಕು ಮುಂದೆ ಯಾವ ಬೆಳಕು ಕೂಡ ಕಡಿಮೆನೇ. ಸೂರ್ಯನ ಬೆಳಕಿರುತ್ತೆ. ಆ ಸೂರ್ಯನ ಬೆಳಕಿನಿಂದ ನಮಗೆ ಆಟೋಮೆಟಿಕ್ ವೀಡಿಯೋ ಕ್ವಾಲಿಟಿ ಅನ್ನೋದು ಬರುತ್ತೆ. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಹಾಸ್ಟೆಲ್ದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಇಲ್ಲಿವರೆಗೆ ಹೇಳ್ತಾ ನನ್ನ ಹಾಸ್ಟೆಲ್ದಲ್ಲಿ ಯಾವುದೇ ರೀತಿ ಲೈಟ್ಸ್ ಇಲ್ಲ ಇತ್ತು ಅವಾಗ ನನ್ನ ಹತ್ತಿರ ಯಾವುದೇ ರೀತಿ ರಿಂಗ್ ಲೈಟ್ ಇಲ್ಲ. ನಾನು ಏನು ಮಾಡ್ತಿದ್ದೆ, ಬೆಳಿಗ್ಗೆ 9 ಗಂಟೆ ಸೂರ್ಯನ ಬೆಳಕು ಫುಲ್ಲು ಆ 9 ಗಂಟೆಯಲ್ಲಿ ವೀಡಿಯೋ ಶೂಟ್ ಮಾಡಿದ್ದೀನಿ. ನನ್ನ ಲೈಫಲ್ಲೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಮಾಡಿದ್ದೀನಿ. ವೀಡಿಯೋ ಕ್ವಾಲಿಟಿಗೋಸ್ಕರ ಏನು ಮಾಡಿ, ಹೊರಗಡೆ ಶೂಟ್ ಮಾಡಿ ವೀಡಿಯೋ. ನೀವು ಅಂತಿರ್ಬೋದು, ಬ್ರದರ್ ಹೊರಗಡೆ ಶೂಟ್ ಮಾಡಿದ್ರೆ ಹಂಗಾಗುತ್ತೆ, ಮನೇಲಿ ಗೊತ್ತಾಗುತ್ತೆ, ಅದಕ್ಕೋಸ್ಕರ ರೂಮಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ವೀಡಿಯೋ ಮಾಡ್ತಾರೆ. ಪ್ಯಾಕ್ ಮಾಡೋದು ಏನೋ ಅವಶ್ಯಕತೆ ಇದೆ? ನೀವು ವೀಡಿಯೋ ಮಾಡಿದ್ರೆ ಅದಕ್ಕೇನು ಗೊತ್ತಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಏನಾಗುತ್ತೆ? ಈಗ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ, ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ನೀವು ಭಯಪಡಕ್ಕೆ ಹೋಗ್ಬೇಡಿ. ಈಗಿನ ದಿನದಲ್ಲಿ ಎಲ್ಲರಿಗೂ ಗೊತ್ತಿದೆ, ಭಯಪಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಯಪಟ್ಟಿದ್ದು ಆ್ಯಕ್ಚುಲಿ ಮುಟ್ಟ ನಮ್ಮ ಫ್ಯಾಮ್ಲಿ ಗೊತ್ತಿಲ್ಲ ಅವಾಗ ವೀಡಿಯೋ ಮಾಡಿದೆ. ಅವಾಗ ಯಾಕಂದರೆ ಅವಾಗ ಅಷ್ಟು ಏನು ಕೇರ್ಲೆಸ್ ಇರಲಿಲ್ಲ. ಅವಾಗ ನನ್ನ ಫ್ಯಾಮ್ಲಿ ಗೊತ್ತಿಲ್ಲ, ನಾನೇ ವೀಡಿಯೋ ಮಾಡಿದೆ. ನಮ್ಮ ಫ್ಯಾಮ್ಲಿ ಕೈಲೇ ಬಡ್ಸ್ಕೊಂಡೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಮಾಡಿ ಬಿಡಕ್ಕೋಗ್ಬೇಡಿ. ಒಳ್ಳೆ ರೀತಿ ಕ್ವಾಲಿಟಿ ಮಾಡ್ಬೇಕಾದ್ರೆ ಜಸ್ಟ್ ಮೇಲೆ ನಿಮ್ಮ ಹತ್ರ ಒಂದು ಮೊಬೈಲ್, ಯಾವುದೋ ಒಂದು ಮೊಬೈಲ್ ಅಂದರೆ ಒಂದು ಮೊಬೈಲ್, ಅದು ನಿಮ್ಮ ಇದ್ದಂಥ ಮೊಬೈಲೇ ನೀವು ಸಾಕು ಮಾಡೋದು. ನನಗೆ ಆ ಮೊಬೈಲ್ ತೊಗೋಷ್ಟು ನನ್ನ ಚಾನಲ್ ಅಂದರೆ ಆ ಮೊಬೈಲ್ ತೊಗೊಂಡಂತರ ನಾನು ಚಾನಲ್ ವೀಡಿಯೋ ಮಾಡ್ತೇನೆ ಅಂದರೆ ಆ ರೀತಿ ನೀವು ಕನಸು ಕಟ್ಟೋಗ್ಬೇಡಿ. ಆ್ಯಕ್ಚುಲಿ ಯಾಕಂದರೆ ₹1 ಕೂಡ ತುಂಬ ಇದಾಗುತ್ತೆ. ಅದ್ರ ಜೊತೆ ನೀವೇನು ಮಾಡಿದ್ದು, ಮೈಕ್ ಒಳ್ಳೆ ರೀತಿಯಲ್ಲಿ ಮೈಕ್ ತೊಗೊಳ್ಳಿ. ಮೈಕ್ ಕಾಣ್ತಾ ಇದೆಯಲ್ಲ, ಇದು ಗ್ರೆನೋರೋ ವೈರ್ಲೆಸ್ ಮೈಕು. ನಿಮ್ಗೆ ಕಾಣ್ತಾ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು ನೋಡ್ಕೊಳ್ಳಿ. ಇದು ವೈರ್ಲೆಸ್ ಮೈಕು. ಇದು ₹2,000 ಅಮೌಂಟಲ್ಲಿ ಸಿಗುತ್ತೆ. ಈಗ ನೀವು ನೋಡ್ತಾರಲ್ಲ, ಇದು ನಂದು ಇದು ಈ ಮೈಕ್ ಬಂದ್ಬಿಟ್ಟು ನಾನು ಮ್ಯಾಕ್ಸಿಮಮ್ 17,000 ಅಮೌಂಟ್ ಆಗುತ್ತೆ. ಇದು ತೊಗೋಬಿಡಿ. ಈ ಮೈಕ್ ತೊಗೊಳ್ಳಿ, ₹2,000 ಅಮೌಂಟ್ ಬಜೆಟು. ಇದು ಲಿಂಕ್ ಕೂಡ ಹಾಕಿರ್ತೀನಿ. ನಿಮಗೆ ಇದು ಬೇಡಪ್ಪ, ನನಗೆ ಜಾಸ್ತಿ ಅಮೌಂಟ್ ಆಗುತ್ತೆ ಅಂದರೆ ಏನಿಲ್ಲ, ಬಯೋ ಮೈಕ್ ತೊಗೊಳ್ಳಿ. ಬಯೋ ಮೈಕ್ ಅಂದರೆ ಅದು ಕೂಡ ಇಲ್ಲಿದೆ. ಈ ರೀತಿ ವೈರ್ಲೆಸ್ ಮೈಕ್ ಬರುತ್ತೆ. ಇದನ್ನ ಯೂಸ್ ಮಾಡಿ. ಒಂದು 200, 300, ₹500 ಸಿಗುತ್ತೆ. ಮಾಡಿ. ಸ್ವಲ್ಪ ಅಷ್ಟೇ ಇನ್ವೆಸ್ಟ್ ಮಾಡಿ, ಜಾಸ್ತಿ ಇನ್ವೆಸ್ಟ್ ಮಾಡಿ. ಇದನ್ನು ತೊಗೊಳ್ಳಿ. ಮೈಕು ಮೇನ್ ಇಂಪಾರ್ಟೆಂಟ್. ಮೈಕ್ ಒಂದು ವೀಡಿಯೋ ಹೊರಗಡೆ ಶೂಟ್ ಮಾಡ್ಕೊಂಡು ಒಂದು ಟ್ರೈಪ್ಯಾಡ್ ತೊಗೊಳ್ಳಿ, ವೀಡಿಯೋ ಹಾಕಿ. ಅದು ಟ್ರೈಪ್ಯಾಡ್ ಕೂಡ ಲಿಂಕ್ ಹಾಕಿರ್ತೀನಿ, ನಿಮಗೆಲ್ಲ ಮೆಟೀರಿಯಲ್ ಲಿಂಕ್ ಹಾಕಿರ್ತೀನಿ, ತೊಗೊಳ್ಬೋದು. ನೀವು ಯೂಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿ ಸಾಕು. ಮ್ಯಾಕ್ಸಿಮಮ್ ಅಂದರೆ ₹2,000 ಅಮೌಂಟಲ್ಲಿ ನಿಮಗೆಲ್ಲ ಆಗಿಬಿಡುತ್ತೆ. ನಿಮಗೆ ಅಷ್ಟು ಮೇಲೆ ನನಗೆ ಬೇಕಪ್ಪ ನನ್ನ ಸೆಟಪ್ ರೂಮ್ ಅಂದರೆ ಏನು ಮಾಡ್ಕೊಳ್ಳಿ, 2 ಟ್ಯೂಬ್ಲೈಟ್ ತೊಗೊಳ್ಳಿ. ನಾನು ನಿಮ್ಗೆ ಹೇಳೋದು ಅರ್ಥ ಮಾಡ್ಕೊಳ್ಳಿ. 2 ಟ್ಯೂಬ್ಲೈಟ್ ತೊಗೊಳ್ಳಿ. ಒಂದು ಕಟ್ಟಿಗೆಗೆ ಕಟ್ಟಿ ಮುಂದೆ ಹಾಕಿ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಬ್ಲ್ಯಾಕ್ ಪರದೆ ತೊಗೊಳ್ಳಿ. ₹200-300 ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಪರದೆ. ಆ ಪರದೆ ಹಾಕಿ ಹಿಂದ್ಗಡೆ ವೀಡಿಯೋ ಮಾಡಿ. ಆಲ್ಮೋಸ್ಟ್ ನೀವು ನೋಡಿದ್ರೆ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ. ಆ ವಿಡಿಯೋ ಎಲ್ಲ ನೀವು ನೋಡ್ತಾ ಇರಲ್ಲ. ಈ ವಿಡಿಯೋ ಎಲ್ಲ ನಾನು ಪರದೆ ಮೂಲಕ ಮಾಡಿದ್ದೇನೆ. ಅದಕ್ಕೆ ಜಾಸ್ತಿ ಖರ್ಚು ಮಾಡಿಲ್ಲ. ₹2,000 ಒಳಗಡೆ ರೂಮು. ನೀವು ಕೂಡ ₹2,000 ಒಳಗಡೆ ಮಾಡ್ಬೋದು. ಆದರೆ ಏನು ಮಾಡಬೇಕು, ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಅಂದರೆ ವಿಡಿಯೋ ಕ್ಲಿಯರಿಟಿ ಬರ್ಬೇಕಂದ್ರೆ ಲೈಟ್ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ಒಂದು 2-3 ಟ್ಯೂಬ್ಲೈಟ್ ತೊಗೊಳ್ಳಿ.
ಅದನ್ನ ಜಾಸ್ತಿ ಖರ್ಚು ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ರಿಂಗ್ ಲೈಟ್ ಯೂಸ್ ಮಾಡೋದು 4,000 ಆಗುತ್ತೆ ರಿಂಗ್ ಲೈಟ್. ಆ ರೀತಿ ರಿಂಗ್ ಲೈಟ್ ನೀವು ಯೂಸ್ ಮಾಡೋಕ್ಕಾಗಲ್ಲ, ಬೇಡ. ಅಷ್ಟು ದೊಡ್ಡ ನೀವು ದುಡ್ಡು ಹಾಕಕ್ಕೆ ಹೋಗ್ಬೇಡಿ, ಬೇಡ. ಯಾಕಂದ್ರೆ ₹1 ತುಂಬ ಕಷ್ಟ ಆಗುತ್ತೆ, ಅಷ್ಟೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಮೈಕು ಇಷ್ಟು ದೊಡ್ಡ ತೊಗೋಕ್ಕೆ ಹೋಗ್ಬೇಡಿ. ಜಸ್ಟ್ ಏನು ಮಾಡಿ, ಸೆಟಪ್ ರೂಮ್ ಅಂದರೆ ನಿಮ್ಗೆ ಅಷ್ಟು ನನಗೆ ಹೊರಗಡೆ ಆಗ್ತಾಯಿಲ್ಲ ಅಂದರೆ ಏನು ಮಾಡಿ, ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳಿ, ಒಂದು 2-3 ಲೈಟ್ ತೊಗೊಂಡು ಮಾಡಿ, ಆಟೋಮೆಟಿಕ್ ಆಗಿಬಿಡುತ್ತೆ. ಇಷ್ಟು ಮಾಡಿದರೆ ಸಾಕು, ನೀವು ಒಬ್ಬ ಯೂಟ್ಯೂಬರ್ಸ್ ಆಗ್ಬೋದು, ನೀವು ಸಕ್ಸಸ್ಫುಲ್ ಯೂಟ್ಯೂಬರೇ. ಇಷ್ಟು ಮಾಡಿ ಒಳ್ಳೆ ರೀತಿಯಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಒಳ್ಳೆ ರೀತಿಯಲ್ಲಿ ಒಂದು HD ಕ್ವಾಲಿಟಿಯಲ್ಲಿ ಒಂದು ವೀಡಿಯೋ ಕ್ವಾಲಿಟಿ ಮೇಂಟೈನ್ ಮಾಡೋದು, ವೀಡಿಯೋ ಎಡಿಟ್ ಮಾಡೋದು. ವೀಡಿಯೋ ಅಂದರೆ ನೀವು ಆ್ಯಕ್ಚುಲಿ ನೀವು ಅನ್ಕೊಂಡಿರ್ತೀರ ವೀಡಿಯೋ ಹಂಗೆ ಶೂಟ್ ಮಾಡಿದಾಗ ಕ್ಲಿಯರಿಟಿ ಬರ್ತಾವೆ ಅವು ಸೈಡ್ ಅಂತ, ಹಂಗಲ್ಲ. ನಂದು ಕೂಡ ಮಬ್ಬು ಬರುತ್ತೆ, ಅದನ್ನೇನು ಮಾಡ್ತೀನಿ, ನಾನು ಎಡಿಟ್ ಮಾಡ್ತೀನಿ, ಒಂದು ಸ್ವಲ್ಪ ಕಲರ್ ಎಡಿಟಿಂಗ್ ಮಾಡ್ತೀನಿ. ಕಲರ್ ಎಡಿಟಿಂಗ್ ಯಾವುದಾದ್ರು ಮಾಡ್ಕೊಂಡ್ರೆ VN ಅಪ್ಲಿಕೇಶನ್ ಆಗಿರ್ಬೋದು, ಕೈನ್ ಮಾಸ್ಟರ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ. ನಿಮ್ಗೆ ಮಾಡೋಕ್ಕೆ ಬರಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ, ಆಲ್ಮೋಸ್ಟ್ ಯೂಟ್ಯೂಬ್ನಲ್ಲಿ ವೀಡಿಯೋ ಇದೆ. ಅದನ್ನ ನೋಡ್ಕೊಂಡು ಒಂದು ವೀಡಿಯೋ ಕಲರ್ ಎಡಿಟಿಂಗ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಥಂಬ್ನೇಲ್ ಹಾಕಿ, ಒಳ್ಳೆ ರೀತಿ ಟೈಟಲ್ ಹಾಕಿ, ಒಳ್ಳೆ ರೀತಿ ನಿಮ್ಮೊಂದು ವೀಡಿಯೋ SEO ಮಾಡಿ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗ್ತಾರೆ. ನಿಮ್ಮನ್ನು ಯಾರು ಕೂಡ ಹಿಡಿಯೋಕ್ಕಾಗಲ್ಲ, ನಾನಲ್ಲ, ನಾನು ಡಬಲ್ ಯೂಟ್ಯೂಬರ್ಸ್ ಆಗ್ತೀರಾ. ನಿಮ್ಮನ್ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ, ಆ ರೀತಿ ಬೆಳಿತೀರ. ಅದಕ್ಕೆ ಏನು ಮಾಡಬೇಕು, ನೀವು ಇದನ್ನೆಲ್ಲ ಮಾಡಬೇಕು, ಮಾಡಿ. ಇದನ್ನೆಲ್ಲ ಮಾಡಿದಾಗ ಮಾತ್ರ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗ್ತೀರಾ, ಅದ್ರ ಬಿಟ್ಟು ಆಗೋಕ್ಕಾಗಲ್ಲ. ಅದನ್ನ ಬಿಟ್ಟು ನಾವು ಯೂಟ್ಯೂಬರ್ಸ್ ಆಗ್ತಾರೆ ಆಗಲ್ಲ. ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಇದನ್ನೆಲ್ಲ ಮಾಡಿ ಪ್ರತಿಯೊಬ್ಬರು ಅಂತ ಆಯ್ತಾ. ಏನೂ ಇಲ್ಲ, ತುಂಬ ಸಿಂಪಲ್. ನಮಗೆ ಎಲ್ಲ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಈ 2020ರಲ್ಲಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ಸಕ್ಸಸ್ಫುಲ್ ಆಗಿ ಒಬ್ಬ ಯೂಟ್ಯೂಬರ್ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕು, ಏನು ಮಾಡೋಂಗಿಲ್ಲ, ಜಸ್ಟ್ ಕ್ವಾಲಿಟಿ ಒಳ್ಳೆ ರೀತಿಯಲ್ಲಿ ವೀಡಿಯೋ ಇಷ್ಟು ಮಾಡಿದರೆ ಸಾಕು ಅಂತ ನಾನೇ ಇವೊಂದು ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಭಾ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಕೂಡ ಜೀವನ ನಂತರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ ಬಾಯ್.